ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ನಿನ್ನೆ ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾರ್ಯಾಗಾರ ಇತ್ತು. ಯಾರೋ ಮೊನ್ನೆ ಅಟೆಂಡ್ ಆಗಿದ್ರಲ್ಲ ಸಹಾಯಕ ಪ್ರಾಧ್ಯಾಪಕರು 1042 ಅವರಿಗೊಂದು ಕಾರ್ಯಾಗಾರ ಮಾಡಿದರು. ಆ ಕಾರ್ಯಾಗಾರ ಸಂದರ್ಭದಲ್ಲಿ ಸುಮಾರು 5,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಸಹಾಯಕ ಪ್ರಾಧ್ಯಾಪಕರದು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರಂತೆ. ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬಂದಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು. ಆದಮೇಲೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ಸುಮಾರು ಫೆಬ್ರವರಿಯಲ್ಲಿ ಇವರು 7,000 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಹೋದ ವರ್ಷ ಫೆಬ್ರವರಿಯಲ್ಲಿ. ನಾನು ವಾಸ್ತವದಲ್ಲಿ 7,000 ಹುದ್ದೆಗಳು ಆದರೂ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿದ್ದಾವ ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ. ವಿತ್ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಹೇಳಿದೆ. ಅದ್ರ ಭಾಳಷ್ಟು ಜನ ನೋಡಿದ್ರಿ. ಓಕೆ, ಈಗ ಏನು ಮಾಡಿದ್ದಾರೆ, ಈ ವರ್ಷ ಇವರು ಹೋದ ವರ್ಷ 7,000 ಹೇಳಿದರು. ಈ ವರ್ಷ ಇವರು 5,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ಜನವರಿ 27ಕ್ಕೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. 5,000 ಹುದ್ದೆಗಳೇನಿದೆಲ್ಲ ಶೀಘ್ರವಾಗಿ ಭರ್ತಿ ಮಾಡ್ತೀವಿ ಅಂತೇಳಿ. ಇನ್ನೊಂದು ವಿಶೇಷ ಏನು ಅಂತಂದರೆ ಇವರು ಹೊಸಬ್ರು ಯಾರು ಜಾಯ್ನ್ ಆಗಿದ್ದಾರಲ್ಲ ಅವರಿಗೆ ಒಂದು ಟ್ರೈನಿಂಗ್ ಇತ್ತು, ಕಾರ್ಯಾಗಾರ ಇತ್ತು. ಆ ಕಾರ್ಯಾಗಾರದಲ್ಲಿ ಇವರು ಭಾಗವಹಿಸಿದಾಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಈ ಒಂದು ಕಾರ್ಯಾಗಾರಕ್ಕೆ ಅವ್ರ ಕಡೆ ಸರ್ಕಾರದ ಕಡೆ ದುಡ್ಡು ಇರಲಿಲ್ಲ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಹಾಯಕ ಪ್ರಾಧ್ಯಾಪಕರ ಹಣದಲ್ಲಿನೇ ಅವ್ರೇನು ಮಾಡ್ತಾರೆ ಅಂತಂದರೆ ಕಾರ್ಯಾಗಾರವನ್ನು ಮಾಡ್ತಾರೆ. ಶಿಕ್ಷಣ ಇಲಾಖೆ ಸಚಿವರೇ, ಇದೇನು ನಿಮ್ಮ ಅವಸ್ಥೆ ಅಂತೇಳಿ. ಅಂದರೆ ಒಂದು ಕಾರ್ಯಾಗಾರವನ್ನು ಮಾಡಬೇಕಾಗಿತ್ತು ಅಂತಂದರೆ ಹೊಸ ಹಾದಿ ಅನ್ನುವಂಥ ಒಂದು ಕಾರ್ಯಾಗಾರ ಈ ಕಾರ್ಯಾಗಾರದಲ್ಲಿ ಸುಮಾರು 1,247 ಸಹಾಯಕ ಪ್ರಾಧ್ಯಾಪಕರಿದ್ರಲ್ಲ ಅವರಿಗೆ ಒಂದು ಕಾರ್ಯಾಗಾರ ಆಗಿತ್ತು. ಬಟ್ ಈ ಕಾರ್ಯಾಗಾರದಲ್ಲಿ ಅವ್ರ ಕಡೆ ಸರ್ಕಾರದ ಕಡೆ ದುಡ್ಡು ಇರಲಿಲ್ಲ. ಹೀಗಾಗಿ ಸರ್ಕಾರದವ್ರು ಏನು ಮಾಡ್ತಾರೆ, ಇವರಿಗೆ ಒಂದು ಸಹಾಯಕ ಪ್ರಾಧ್ಯಾಪಕರಾಗಿ ಯಾರು ಕೆಲಸ ನಿರ್ವಹಿಸ್ತಿರ್ತಾರಲ್ಲ ಅವ್ರಿಗೆ ಒಂದು ನೀವೇ ಕಲೆಕ್ಟ್ ಮಾಡ್ಕೊಂಡು ಮಾಡಬೇಕಂತೆ. ಹೀಗಾಗಿ ಇವರೇನು ಮಾಡ್ತಾರೆ, ಎಲ್ಲ ಖರ್ಚು ವೆಚ್ಚಗಳನ್ನು ನಾವೇ ಮಾಡಬೇಕಾಗಿರೋದ್ರಿಂದ ಸಹೋದ್ಯೋಗಿ ಬಂಧುಗಳೇ, ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ದಯಮಾಡಿ ಆರ್ಥಿಕ ಸಹಾಯ ಮಾಡಿ ಪ್ಲೀಸ್. ಮುಂದೆ ನೀಡಿರುವ ಅಕೌಂಟ್ ನಂಬರ್ ಕಾಂಟ್ರಿಬ್ಯೂಷನ್ ಮಾಡಿ ಮತ್ತು ಯಶಸ್ಸು ಮಾಡಿ ಅಂತ ಹೇಳ್ತಾರೆ. ನೋಡಿ, ನಮ್ಮ ಒಂದು ವ್ಯವಸ್ಥೆ ಹೇಗಿದೆ ಅಂತಂದರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು 1,247 ಜನ ಏನಿದ್ದಾರಲ್ಲ ಇವರಿಗೆ ಒಂದು ಹೊಸ ಹಾದಿ ಅನ್ನುವಂಥ ಒಂದು ಕಾರ್ಯಾಗಾರ ಇತ್ತು. ಈ ಕಾರ್ಯಾಗಾರಕ್ಕೆ ಸುಮಾರು 5ರಿಂದ 10 ಲಕ್ಷ ರೂಪಾಯಿನೋ ಖರ್ಚಾಗುತ್ತೆ ಅಂತ ಇಟ್ಕೊಳ್ಬೋದು. ಅವ್ರಿಗೆ TADA ಎಲ್ಲ ಊಟದ ವ್ಯವಸ್ಥೆ ಸೇರಿಕೊಂಡು ಒಂದು 10 ರೂಪಾಯಿ ಖರ್ಚಾಗುತ್ತೆ. ಈ 10 ಲಕ್ಷ ಖರ್ಚು ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಕಡೆ ಹಣ ಇಲ್ಲ. ಇವರೇನು ಮಾಡ್ತಾರೆ, UGCಗೆ ಸಂಬಂಧಪಟ್ಟದ್ದು 5,000 ಹುದ್ದೆಗಳನ್ನು ಆರ್ಥಿಕ ಇಲಾಖೆಗೆ ಅನುಮೋದನೆ ಕೊಡ್ತಾರೆ ಅಂತಂದರೆ ಎಷ್ಟು ಇವರು ಜಾಣರು ಅಂತ. ಒಂದು 10 ಲಕ್ಷ ರೂಪಾಯಿ ಕಾರ್ಯಾಗಾರ ಮಾಡಲಿಕ್ಕೆ ಆಗಿಲ್ಲ. ಒಂದು ಸಹಾಯಕ ಪ್ರಾಧ್ಯಾಪಕರಿಗೆ ಒಂದು 5 ತಿಂಗಳ ಸ್ಯಾಲ್ರಿ ಅದು. ಓಕೆ, ಇಂಥ ಸಂದರ್ಭದಲ್ಲಿ ಇವರಿಗೆ ಒಂದು ಕಾರ್ಯಾಗಾರ ಮಾಡಲಿಕ್ಕೆ ಆಗೋಗಿಲ್ಲ. ಆದರೆ ಸರ್ಕಾರ ಏನು ಮಾಡ್ತಾಯಿದೆ, ಆರ್ಥಿಕ ಇಲಾಖೆಗೆ 5,000 ಕೊಡಿ, 6,000 ಕೊಡಿ, 7,000 ಕೊಡಿ, ವರ್ಷಕ್ಕೊಂದೊಂದು ಸರಿ. ಹೋದ ಸಾರಿ 7,000 ಹೇಳಿದರು, ಈ ಸರಿ 5,000 ಹೇಳಿದರು, ಮುಂದಿನ ವರ್ಷ 3,000 ಹೇಳ್ತಾರೆ. ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಒಂದು 500 ಹುದ್ದೆಗಳನ್ನು ತುಂಬಿಕೊಳ್ಳುವಂಥ ಚಾನ್ಸಸ್ ಇದೆ. ಹೀಗಾಗಿ ನನಗನ್ಸುತ್ತೆ ಈ ವರ್ಷ ಅಂತೂ ಈ ಒಂದು ಇಲಾಖೆಯವರು ಯಾರೋ ಈ ಸರ್ಕಾರದವರು ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡೋದಿಲ್ಲ. ಸುಮ್ಮನೆ ಇದೇ ರೀತಿಯಾಗಿ ಸ್ಟೇಟ್ಮೆಂಟನ್ನ ಕೊಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಏನೇ ಆಗಲಿ ಒಂದು ಆಶಾಕಿರಣ ಅನ್ನೋದನ್ನು ಒಂದು ಆಕಾಂಕ್ಷಿಗಳ ಮಧ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರು ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.